ಆಲ್ರೆಡಿ SIT ಅಧಿಕಾರಿಗಳ ಬಳಿ ಆಡಿಯೋ ವಿಡಿಯೋ ಇದೆಯಾ ಅಂತ. ಈಗಾಗಲೇ SIT ಅಧಿಕಾರಿಗಳು ಈ ಒಂದು ಆಡಿಯೋವನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಇದು ಹೇಗೆ ಅಂತ ಹೇಳಿದರೆ, ಪರಶುರಾಮು ಮತ್ತು ಪದ್ಮನಾಭ್ ಇವರಿಬ್ಬರ ಮಾತುಕತೆ ನಡೆಯುತ್ತೆ ಕನ್ನಿಂಗ್ಹ್ಯಾಮ್ ರೋಡ್ನಲ್ಲಿರುವಂಥ ಒಂದು ಖಾಸಗಿ ಹೋಟೆಲಲ್ಲಿ. ಆ ಟೈಮ್ನಲ್ಲಿ ಪರಶುರಾಮ್ ಒಂದು ಪ್ಲ್ಯಾನ್ನ ಮಾಡ್ಕೋತಾನೆ, ನಾಳೆ ದಿನ ನನ್ನ ಇನ್ನೋಸೆನ್ಸಿಯನ್ನು ಪ್ರೂವ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ಏನಾದರೂ ಎವಿಡೆನ್ಸ್ ಬೇಕು ಅಂತೇಳಿ. ಹಾಗಾಗಿ ಆತ ತನ್ನ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ನ ಆನ್ ಮಾಡ್ಕೋತಾನೆ. ಅದನ್ನೇ ಕರೆಕ್ಟಾಗಿ ಫ್ರೇಮ್ ಕೊಡೋದಕ್ಕಾಗಲಿ ಅಥವಾ ಮುಂದುಗಡೆ ಮಾತನಾಡುವಂಥವ್ರ ವಿಡಿಯೋ ಬರುವಂಥದ್ದಾಗಲಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಸಂಪರ್ಕದಲ್ಲೇ ರೀ. ಹಾಗೆ ಸಂಪರ್ಕದಲ್ಲೇ ರೀ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ಈಗ ನಾಗರಾಜ್ CID ಕಚೇರಿ ಬಳಿ ಇದ್ದಾರೆ. ಅಲ್ಲಿ ಏನೆಲ್ಲ ಈಗ ಆಗ್ತಾ ಇದೆ, ತನಿಖೆ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಅಪ್ಡೇಟನ್ನು ಕೂಡ ಕೊಡೋದಕ್ಕೆ. ನಾಗರಾಜ್, ಈಗ ಈ ಒಂದು ಆಡಿಯೋ ವಿಡಿಯೋ ಏನಿತ್ತು SIT ತಂಡಕ್ಕೆ ಆಲ್ರೆಡಿ ಸಿಕ್ಕಿತ್ತಾ ಇಲ್ವಾ? ಸಿಕ್ಕಿದ್ದೆ ಆದರೆ ಯಾಕೆ ಇಷ್ಟು ದಿನ ಮೀನಾಮೇಷ ಎಣಿಸ್ತಾ ಇದ್ರು? ಖಂಡಿತ ನಾಗೇಂದ್ರ, ಒಂದು ದೊಡ್ಡ ಪ್ರಶ್ನೆ ಈಗ ನಮ್ಮ ಎಲ್ಲರ ಮುಂದೆ ಇರ್ತಕ್ಕಂಥದ್ದು. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಏನು ಮೇ 27ನೇ ತಾರೀಕು ಚಂದ್ರಶೇಖರನ್ ಆತ್ಮಹತ್ಯೆ ಆಗುತ್ತೆ. ಅದಾದ ಬಳಿಕ 1ನೇ ತಾರೀಕಿಗೆ ಸರ್ಕಾರ ಒಂದು SITಯನ್ನು ರಚನೆ ಮಾಡಿ ಆದೇಶವನ್ನು ಮಾಡುತ್ತೆ. ಇದುವರೆಗೂ 1 ತಿಂಗಳು 9 ದಿನ, ಸುಮಾರು 40 ದಿನ ಆಗಿದೆ SIT ರಚನೆಯಾಗಿ. ಈ ಒಂದು ಅವಧಿಯಲ್ಲಿ ಸಾಕಷ್ಟು ಜನರ ಬಂಧನ ಆಗಿದೆ. ಈಗ ಲಭ್ಯ ಆಗಿರ್ತಕ್ಕಂಥ ವಿಡಿಯೋ ಮತ್ತು ಆಡಿಯೋಗಳಲ್ಲಿರ್ತಕ್ಕಂಥ ಅಷ್ಟು ಜನರ ಆಡಿಯೋದಲ್ಲಿ ಕೇಳಿಬಂದಂಥ ಹೆಸರುಗಳಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜ್ ಇರ್ಬೋದು, ಮತ್ತು ಬಾಮೈದ ಅನ್ನೋ ಒಂದು ಹೆಸರು ಕೇಳಿ ಬರ್ತದೆ. ಜೊತೆಗೆ MD ಪದ್ಮನಾಭ್ ಇರ್ಬೋದು, ಮತ್ತು ಅಕೌಂಟೆಂಟ್ ಪರಶುರಾಮ್ ಇರ್ಬೋದು, ಇವರೆಲ್ಲ ಬಂಧನ ಆಗಿದೆ. ಇಷ್ಟೆಲ್ಲ ಆದರೂ ಸಹ ಏನು ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ವಿಚಾರಗಳು, ಅಂದರೆ ಅದು ಏನು ಸಚಿವರ ಕಚೇರಿಯಿಂದ ಒತ್ತಡ ಇತ್ತು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಆಡಿಯೋದಲ್ಲಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದರೆ ಇಷ್ಟೆಲ್ಲ ಸಿಕ್ಕು ಒಂದು ಸಣ್ಣ ನೋಟಿಸ್ ಕೊಟ್ಟು ಅವ್ರಿಗೆ ವಿಚಾರಣೆಗೆ ಕರೆಸೋದಕ್ಕೆ SITಗೆ ಯಾಕೂ ಇಷ್ಟು ದಿನಗಳ ಕಾಲಾವಕಾಶ ಹೊಡೆದು. ಇವತ್ತು ಮಾಜಿ ಸಚಿವ ನಾಗೇಂದ್ರ ವಿಚಾರಣೆಗೆ ಹಾಜರಾಗಿದ್ದಾರೆ ನಿಜ, ಆದರೆ ಈ 40 ದಿನಗಳ ಅವಧಿಯಲ್ಲಿ SIT ಅಧಿಕಾರಿಗಳು ಯಾಕೆ ಈ ಒಂದು ತ್ವರಿತಗತಿಯಲ್ಲಿ ತನಿಖೆಯನ್ನು ತೆಗೆದುಕೊಂಡು ಹೋಗಲಿಲ್ಲ? ಯಾಕಂತಂದರೆ ಏನು ಈ ಒಂದು ಆಡಿಯೋ ಮತ್ತು ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಜೊತೆಗೆ ಆಡಿಯೋದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವ್ಯಕ್ತಿಗಳು, ಇವರೆಲ್ಲರನ್ನ ಬಂಧಿಸೋದಕ್ಕೆ ಆಗುತ್ತೆ. ಅವ್ರ ಬಳಿ ಇದ್ದಂಥ ದಾಖಲೆಗಳು SITಗೆ ಸಿಕ್ಕಿರಲ್ವಾ ಅನ್ನೋ ಪ್ರಶ್ನೆ ಇರ್ತಕ್ಕಂಥದ್ದು. ಸಿಕ್ಕಿದ್ರೆ ಹಾಗಾದರೆ ಯಾಕೆ ಈ ಒಂದು ನಾಗೇಂದ್ರ ಅವರನ್ನು ಕರೆಸಿ ವಿಚಾರಣೆಯನ್ನು ಮಾಡಲಿಲ್ಲ? ದದ್ದಲ್ ಅವರನ್ನು ಕರೆಸಿ ಯಾಕೆ ವಿಚಾರಣೆ ಮಾಡಲಿಲ್ಲ? ಇಷ್ಟು ಮೀನಾಮೇಷ ಎಣಿಸಿದ್ದು ಯಾಕೆ? ಸರ್ಕಾರಕ್ಕೆ ಮುಖಭಂಗ ಆಗುತ್ತೆ ಅಂತೇಳಿ ಈಗ ನೆಪ ಮಾತ್ರಕ್ಕೆ ವಿಚಾರಣೆಗೆ ಕರೆಸಿದ್ದಾರೆ ಅಂತ ಅನುಮಾನ ಇರ್ತಕ್ಕಂಥದ್ದು. ಈ ಎಲ್ಲ ವಿಚಾರಗಳಿಗೂ ಇಲ್ಲಿ ನಾಗೇಂದ್ರ ಅವರು ಉತ್ತರವನ್ನು ನೀಡಬೇಕಾಗುತ್ತೆ. SIT ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿದ್ದೆ ಆದರೆ ಅಥವಾ ವಿಚಾರಣೆಗೆ ಅವರನ್ನು ಒಳಪಡಿಸಿದ್ದೆ ಆದರೆ ಯಾರು ನೆಕ್ಕುಂಟಿ ನಾಗರಾಜ್ಗೂ ನಿಮಗೂ ಏನು ಸಂಬಂಧ? ಅವರು ನಿಮ್ಮ ಹೆಸರು ಹೇಳ್ಕೊಂಡು ಯಾವ ಒಂದು ಕಾರಣಕ್ಕೆ ಈ ಒಂದು ನಿಗಮದ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕ್ತಿದ್ರು? ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಅವರನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಜೊತೆಗೆ ಇದಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ನಾಗೇಂದ್ರ ಏನು ಉತ್ತರ ಕೊಡ್ತಾರೆ ಅನ್ನೋದು ಭಾಳ ಪ್ರಮುಖ ಆಗಿರ್ತಕ್ಕಂಥದ್ದು. ಈ ಒಂದು ಇದರಲ್ಲಿ ಅವರು ಉತ್ತರ ಕೊಡೋದಕ್ಕೆ ವಿಫಲರಾದರೆ ಅವ್ರನ್ನ ಬಂಧಿಸ್ಬೋದಂಥ ಸಾಧ್ಯತೆ SIT ಅಧಿಕಾರಿಗಳ ಮುಂದೆ ಇರುತ್ತೆ. ಆದರೆ ಇಲ್ಲಿ ಅವರನ್ನು ವಿಚಾರಣೆಗೆ ಇಷ್ಟು ತಡವಾಗಿ ಕರೆಸಿರ್ತಕ್ಕಂಥ SIT ಅಧಿಕಾರಿಗಳು ನಿಜಕ್ಕೂ ಅವರು ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ ಅಥವಾ ವಿಚಾರಣೆಗೆ ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ ಅಂತೇಳಿ ಧೈರ್ಯವಾಗಿ. ಓಕೆ, ಥ್ಯಾಂಕ್ ಯು ನಾಗರಾಜ್. ಹಾಗೆ ಸುನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಾವು ಅದನ್ನು ಹೇಳಲೇಬಾರ್ದು. ಕ್ಯಾಶ್ ಬುಕ್ ನೋಡಬೇಕು ಅಂತ ಯಾರು ಫೋನ್ ಮಾಡಿದ್ರು? ಸರ್ ಸುನಿಲ್ ಏನಂತೆ ಏನೋ ಗೊತ್ತಿಲ್ಲ ಸರ್. ಪಾಸ್ ಶೀಟ್, ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ, ಬರ್ತೀನಿ ಅಂತಂದರು. 5 ಕೋಟಿ ಇದು ಬಾಳತೆ ಅಂತ ಹೇಳಿದ್ರು ಸರ್. 5 ಕೋಟಿ ಬಾಳತೆ ಅಂದರು ಸರ್ ಇವರು. 5 ಕೋಟಿ ಇದು ಬಂದತೆ ಅಂದರು ಸರ್ ಇವರು. ಮೇಡಮ್ 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್, ಬಂತು ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾಯಿಲ್ಲ ಸರ್ ಇವ್ರದ್ದು. ಅದೇ ಬಿಲ್ಗಳು ಅದು ಇದು ಪೇಮೆಂಟ್ ಮಾಡಿರ್ತೀವಿ ಅಂತ ಇರುತ್ತೆ ಅಷ್ಟೇ. ಅದ್ರದ್ದು ಇರ್ಬೇಕು ಸರ್. ಆಗಲ್ಲ ಸರ್ ಇವ್ರದ್ದು. ನೆಕ್ಕುಂಟಿ ನಾಗರಾಜ್ ಅವ್ರ ಕಡೆ ಅವ್ರದ್ದು ಅದೇ ಮಾಡಿದ್ದಾರೆ ಸರ್. ಅಲ್ಲ, ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಅವ್ರು ಯಾರದಾರ ಸರ್ ಕಾಂಟ್ಯಾಕ್ಟಲ್ಲಿ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ರಿಪಬ್ಲಿಕ್ ಕನ್ನಡ ಈಗ 8 ಪ್ರಶ್ನೆಗಳನ್ನು ಮಾಡ್ತಾ ಇದೆ. ಮೊದಲನೆಯ ಪ್ರಶ್ನೆ, ಪದ್ಮನಾಭನಿಗೆ ಕರೆ ಮಾಡಿದ ಸಚಿವ ಯಾರು? ಮಿನಿಸ್ಟರ್ ಕಚೇರಿಯಿಂದ ಕರೆ ಮಾಡಿದವರು ಯಾರು? ಪರಶುರಾಮ್ ಬಾಯ್ಬಿಟ್ಟ ಆ ಸಚಿವ ಯಾರು ಗೊತ್ತಾ? ಯಾರಿರ್ಬೋದು? ನೆಕ್ಕುಂಟಿ ನಾಗರಾಜ್ಗೂ ಇದಕ್ಕೂ ಏನು ಸಂಬಂಧ? ನೆಕ್ಕುಂಟಿ ಹೆಸರನ್ನ ಬಾಯ್ಬಿಟ್ಟಿರುವಂಥ ಪರಶುರಾಮ್, ಇಲ್ಲಿ ನೆಕ್ಕುಂಟಿ ಬಾಮೈದನ ಹೆಸರು ಬಂದಿದ್ದಾದ್ರೂ ಯಾಕೆ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ. ನೆಕ್ಕುಂಟಿಗೂ ಸಚಿವರ ಕಚೇರಿಗೂ ಏನು ಲಿಂಕ್?
ಪರಶುರಾಮ್ಗೂ ಮಿನಿಸ್ಟರ್ ಕಚೇರಿಯಿಂದ ಒತ್ತಡ ಇತ್ತ ಅನ್ನುವ ಪ್ರಶ್ನೆ. ಈ 8 ಪ್ರಶ್ನೆಗಳನ್ನು ಇಟ್ಟಿದ್ದು. ಸಾಧ್ಯ ಆದರೆ ಸಂಬಂಧಪಟ್ಟಂಥವ್ರು ಉತ್ತರ ಕೊಡಬೇಕು. ವಿಚಾರಣೆಗೆ ಹಾಜರಾಗಿದ್ದಾರೆ ನಾಗೇಂದ್ರ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಾರ SIT? ಕಾದ್ ನೋಡಬೇಕಾಗತ್ತೆ. ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ. ಕ್ಯಾಶ್ ಬುಕ್ ನೋಡಬೇಕು ಅಂತ ಯಾರು ಫೋನ್ ಮಾಡಿದ್ರು? ಹ್ಞೂ ಸರ್, ಸುನಿಲ್. ಏನಿಲ್ಲ, ಏನಂತೆ? ಏನೋ ಗೊತ್ತಿಲ್ಲ ಸರ್, ಪಾಸ್ಶೀಟ್ ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಇಟ್ಕೊಳ್ರಿ, ಬರ್ತೀನಿ ಅಂತಂದರು. 5 ಕೋಟಿ ಇದು ಬಾಳತೆ ಅಂತ ಹೇಳಿದ್ರು ಸರ್. 5 ಕೋಟಿ ಬಾಳತೆ ಅಂದ್ರು ಸರ್ ಇವರು. 5 ಕೋಟಿ ಇದು ಬಂಗತಿ ಅಂದ್ರು ಸರ್ ಇವರು. ಮೇಡಮ್ 5 ಕೋಟಿ 2 ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್, ಬಂದಲ್ಲ? ಬಂತು ಸರ್. ಅಲ್ಲ ಸರ್, ಏನು ಅರ್ಥನೇ ಆಗ್ತಾಯಿಲ್ಲ ಸರ್ ಇವ್ರದ್ದು. ಅದೇ ಬಿಲ್ಗಳು ಅದು ಇದು ಪೇಮೆಂಟ್ ಮಾಡಿರ್ತೀವಿ ಅಂತ ಇರುತ್ತೆ ಅಷ್ಟೇ. ಅದ್ರದ್ದು ಇರ್ಬೇಕು ಸರ್. ಆಗಲ್ಲ ಸರ್ ಇವ್ರದ್ದು. ಮೆಕೆಂಟೆ ನಾಗರಾಜ್ ಅವ್ರ ಕಡೆ ಅವ್ರದ್ದು ಮಾಡಿದಾರಲ್ಲ? ಅದೇ ಮಾಡಿದ್ದಾರೆ ಸರ್. ಅಲ್ಲ, ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ? ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ. ಏನು ಮಾಡೋಕ್ಕಾಗುತ್ತೆ? ಅವ್ರು ಯಾರದಾರ ಸರ್ ಕಾಂಟ್ಯಾಕ್ಟಲ್ಲಿ? ನಿಮ್ಮ ಕಾಂಟ್ಯಾಕ್ಟಲ್ಲಿ ಸರ್? ಅದೇ ಅವನು ನಾಗರಾಜ್ ಅವ್ರ ಬೊಮ್ಮ ಇದ್ದ. ಅವನು ಸರ್, ನಾನು ಅವತ್ತೇ ಹೇಳಿದೆ ಸರ್, ಬೇಡ 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 ಇದೆ ಅಂತ. ಯಾರಿಗೆ ಹೇಳಿದ್ರಿ? ಅಲ್ಲ ಸರ್, ಅದು ಹಿಂಗೆ